ನಾನು ನನ್ನ ಸಿನಿಮಾದಲ್ಲಿ ಇವತ್ತು ನಮ್ಮ ಜೊತೆ ತೂಗುದೀಪ್ ಕುಟುಂಬದ ಎರಡನೇ ಕುಡಿ ದಿನಕರ್ ತೂಗುದೀಪ್ ಇದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ನೋಡೋಕೆ ಚೆನ್ನಾಗಿದ್ದೀರಾ, ಹೈಟು ಪರ್ಸೆಂಟ್ ಎಲ್ಲ ಗೊತ್ತಾಗುತ್ತೆ. ಸೊ ಜೀವನ ಹೇಗೆ ನಡೀತದೆ, ಏನು ಸಿನಿಮಾ ಹೇಗೆ ನಡೀತದೆ? 3 ಸಿನಿಮಾ ಆಗಿದೆ, ಸಾರಥಿ ಹಿಟ್ ಆಯಿತು, ಅದಾದಮೇಲೆ ಏನು ನಡೀತದೆ ಲೈಫಲ್ಲಿ? ನಡೀತಾ ಇದೆ ಎಲ್ಲನೂ, ಬಟ್ ಯೂಶ್ವಲ್ ಆಗಿ ಎಲ್ಲನೂ ಮಲ್ಟಿಪಲ್ ಟಾಸ್ಕ್ ಮಾಡೋಕ್ಕೆ ಬರಲ್ಲ ನನಗೆ. ಒಂದೊಂದೇ ಮಾಡ್ಕೊಂಡು ಹೋಗೋದು. ಸೊ ಈಗ ಪ್ರೆಸೆಂಟ್ ಡಿಸ್ಟ್ರಿಬ್ಯೂಷನ್ ಸ್ವಲ್ಪ ಬ್ಯುಸಿ ಆಗಿದ್ದೀವಿ ಅಷ್ಟೇ. ಸೊ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದ್ದು ಇತ್ತೀಚೆಗೆ ನಿಮ್ಮ ಬುಲ್ಬುಲಿಂದ ಅನ್ಸುತ್ತಲ್ವಾ? ಇಲ್ಲ, ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಸಾರಥಿ. ಓಕೆ. ಸಾರಥಿಲಿ ಸತ್ಯಪ್ರಕಾಶ್ ಅವರು ರೆಮ್ಯುನರೇಷನ್ ಫಸ್ಟ್ ಪ್ರೊಡ್ಯೂಸರ್ ಆಗಿದ್ದು KCN ಚಂದ್ರು ಅವರು. ಸೊ ರೆಮ್ಯುನರೇಷನ್ ಕೇಳಿದಾಗ ನನಗೆ ಗೊತ್ತಿಲ್ಲ ಎಷ್ಟು ಕೇಳಬೇಕು ಅನ್ನೋದು. ಸೊ ಜೊತೆಲಿ ನವಗ್ರಲ್ಲೆಲ್ಲ ಹೋಮ್ ಪ್ರೊಡಕ್ಷನ್ ಮಾಡಿದ್ರಿಂದ ಫಸ್ಟ್ ಆಫ್ ಆಲ್ ನಂಗೆ ಬಜೆಟ್ ಹಾಕೋದು ಪ್ಲಸ್ ನನ್ನ ರೆಮ್ಯುನರೇಷನ್ ಏನೋ ಅಂತ ಗೊತ್ತಿರಲಿಲ್ಲ ನನಗೆ. ಓಕೆ. ಸೊ ಅವ್ರು ಕೇಳಿದಾಗ ಸರ್ ನಂಗೆ ಗೊತ್ತಿಲ್ಲ ಏನು ಕೇಳಬೇಕು ಹಂಗೆ ಅಂದಾಗ ಅವಾಗ ದರ್ಶನೇ ಹೇಳ್ದ, ಸುಮ್ಮನೆ ಯಾಕೆ ಅದು ಇದು ಕೇಳ್ತೀಯಾ, ನಿನ್ನ ಕೆಪಾಸಿಟಿ ಮೇಲೆ ನಿಂಗೆ ನೀನು ಮಾಡೋ ಸಿನಿಮಾ ಮೇಲೆ ನಿನ್ನ ಕೆಪಾಸಿಟಿ ಗೊತ್ತಾಗುತ್ತೆ. ಸೊ ಯಾವುದೋ ಒಂದು ಚಿಕ್ಕ ಒಂದು ಏರಿಯಾ ತಗೋಬಿಡು ಅಂತ. ಸೊ ಡಿಸ್ಟ್ರಿಬ್ಯೂಷನಲ್ಲಿ 7 ಏರಿಯಾಲಿ 5ನೇ ಏರಿಯಾ ಬಂದು ಚಿತ್ರದುರ್ಗ ಏರಿಯಾ. ಸೊ ಒಬ್ಬ ಡೈರೆಕ್ಟ್ರಿಗೆ ಸಾಕದು, ಅದರಲ್ಲೇನ ಬಂತು ಅಂದ್ರೆ ಅದು ಸಾಕು ಅಂತ. ಸಿನಿಮಾ ಚೆನ್ನಾಗಿದ್ದು ಒಳ್ಳೆ ಸಿನಿಮಾ ನೀವು ಕೊಟ್ಟು ಹಿಟ್ ಆದ್ರೆ ನಿಮ್ಗೆ ಅಲ್ಲಿ ಗೆದ್ದ ಸಿನಿಮಾ ದುಡ್ಡು ಬರುತ್ತೆ. ಹೌದು, ರೆಮ್ಯುನರೇಷನ್ ಬರುತ್ತೆ. ಸೊ ಹಂಗೆ ಹೇಳ್ಬಿಟ್ಟು ಚಿತ್ರದುರ್ಗ ಏರಿಯಾ ಫಿಕ್ಸ್ ಆಯಿತು. ಸೊ ಆಯಿತು ಸರ್ ತೊಗೊಳ್ತೀನಿ ಅಂದ್ಬಿಟ್ಟು ಅದು ತೊಗೊಂಡು ಮಾಡಿದೆ. ಸೊ ಸಿನಿಮಾ ಎಲ್ಲ ಮುಗಿದ ಮೇಲಿಂದ ಚಿತ್ರದುರ್ಗ ಏರಿಯಾ ಫಸ್ಟ್ ಡಿಸ್ಟ್ರಿಬ್ಯೂಷನ್ ಮಾಡಿ ಸಾರಥಿ. ಎಷ್ಟು ಬಂತು ರೆಮ್ಯುನರೇಷನ್ ಹಾಗಾದ್ರೆ? ಯಾಕೆ ನೀವು ಇನ್ಕಮ್ ಟ್ಯಾಕ್ಸ್ ರೈಟ್ ಮಾಡ್ಸಲ್ಲ? ಚೆನ್ನಾಗಿ ಬಂತು. ಒಬ್ಬ ಈಗ ಒಂದು ನೀವು ಬೇಕಾದ್ರೆ ಹೇಳ್ಬೋದು ಹೈಯೆಸ್ಟ್ ಪೇಯ್ಡ್ ಡೈರೆಕ್ಟರ್ ಅಂತ ಆ ಸಿನಿಮಾಯಿಂದ ನನಗೆ. ಹೈಯೆಸ್ಟ್ ಪೇಯ್ಡ್ ಡೈರೆಕ್ಟರ್ ಅಂತ. ಹೈಯೆಸ್ಟ್ ಪೇಯ್ಡ್ ಅಂತ ಅಂದ್ರೆ ನಮ್ಮ ಸಿನಿಮಾದಲ್ಲಿ ಒಂದು ಕಾಲದಂಗೆಲ್ಲ ತೊಗೊಂಡ್ಬಿಟ್ಟಿದ್ದಾರೆ ಡೈರೆಕ್ಟರ್, ಅದೆಲ್ಲ ಮೀರಿ ತೊಗೊಂಡ್ಬಿಟ್ಟಿದ್ದಾರೆ 3ನೇ ಸಿನಿಮಾದಲ್ಲಿ. ಮೋಸ್ಟ್ಲಿ ಡಬಲ್ ತ್ರಿಬಲ್ ಆಗಿರೋ ಹೈಯೆಸ್ಟ್ ಪೇಯ್ಡ್. ಓಕೆ. ಫಸ್ಟ್ ಅದಕ್ಕಿಂತ ಮುಂಚೆ ನಿಮ್ಮ 2 ಸಿನಿಮಾ ಮಾಡಿದಾಗ ನಿಮ್ಮ ಹೋಮ್ ಬ್ಯಾನರು ಅವಾಗ ಹೇಗಿತ್ತು ರೆಮ್ಯುನರೇಷನ್? ಏನಿಲ್ಲ, ಜೊತೆಲಿ ಮಾಡಿದಾಗ ಎಲ್ಲ ಅಮ್ಮನ ಅಕೌಂಟಲ್ಲಿ ವ್ಯವಹಾರ ಆಗಿದ್ದು. ಸೊ ಏನಿಲ್ಲ, ನನಗೆ ಎಷ್ಟು ಬೇಕು ಅಂತ ಕೇಳಿದ್ರು ನಾನು ಅಲ್ಲಿವರೆಗೂ ನನ್ನ ಬ್ಯಾಂಕ್ ಅಕೌಂಟ್ ಅನ್ನೋದು ಇರಲಿಲ್ಲ. ಜೊತೆಲಿ ಮಾಡಬೇಕಾದ್ರು ಜೊತೆಲಿ ಆದಮೇಲೆ ನಂದೊಂದು ಅಕೌಂಟ್ ಓಪನ್ ಮಾಡಿ ಅದರಲ್ಲಿ ಅಮ್ಮ 1 ಲಕ್ಷ ರೂಪಾಯಿ ಅಕೌಂಟ್ಗೆ ದುಡ್ಡು ಹಾಕ್ಬಿಟ್ಟು ಕೊಟ್ಟರು. ತಗೊಳಪ್ಪ, ಇದು ನಿನ್ನ ಫ್ರೆಂಡ್ಸ್ಗಳಿಗೆ ನೀನು ಖರ್ಚಿಗೆ ಇಟ್ಕೊ ಅಂದ್ಬಿಟ್ಟು. ಅದೊಂದು 2-3 ತಿಂಗಳಲ್ಲೇ ಖರ್ಚಾಗೋಯ್ತು. ಓಕೆ. ಅಣ್ಣ ಚಾಲೆಂಜಿಂಗ್ ಸ್ಟಾರ್, ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ, ಹಿಟ್ ಸಿನಿಮಾ ಕೊಟ್ಟಿದ್ದಾರೆ. ಅಪ್ಪ ಬಂದ್ಬಿಟ್ಟು ಹೇಳೋದೇ ಬೇಡ, ಲೆಜೆಂಡ್. ಸೊ ಇಷ್ಟೆಲ್ಲ ಇದ್ದು ದಿನಕರಿಗೆ ಸಿನಿಮಾ ಮಾಡೋದು ತುಂಬ ಈಸಿ ಆಗಿರ್ಬೇಕಲ್ವಾ? ಯೂಶ್ವಲ್ ಆಗಿ ಎಲ್ಲರೂ ಹಂಗೆ ಅನ್ಕೋತಾರೆ, ಬಟ್ ಇಲ್ಲ, ನನಗೆ ಸ್ವಲ್ಪ ಜಾಸ್ತಿನೇ ಕಷ್ಟ ಆಯಿತು. ಬಿಕಾಸ್ ಒಬ್ಬ ಹೀರೋ ತಮ್ಮ ಆ್ಯಂಡ್ ಒಬ್ಬ ದೊಡ್ಡ ಹೆಸರು ಸಂಪಾದನೆ ಮಾಡಿರೋ ಒಬ್ಬ ಕಲಾವಿದನ ಮಗನಾಗಿ ತುಂಬ ಕಷ್ಟ ಆಯ್ತು ನಂಗೆ. ಇಂಡಸ್ಟ್ರಿಗೆ ಕಾಲಿಡಬೇಕಾದ್ರೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ, ಹಂಗಾಗೋಯ್ತು ಪರಿಸ್ಥಿತಿ. ಫಸ್ಟು ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಹೆಂಗಿತ್ತು, ನಾನು ಮನೇಲಿ ಸಿಕ್ಕಾಪಟ್ಟೆ ಏನು ಅನ್ನಿಸಿದ್ರು ಕಟ್ಟು ಸ್ಟ್ರೇಟಾಗಿ ಅವ್ರ ಮುಖಕ್ಕೆ ಹೇಳ್ಬಿಡ್ತಿದ್ದೆ, ಇದು ನೀವು ಸರಿಗಿಲ್ಲ, ಇದು ಸರಿಗಿದೆ, ಇದು ಅಂತ. ಸೊ ಈಗ ನೇಚರು ಇಂಡಸ್ಟ್ರಿಗೆ ವರ್ಕೌಟ್ ಆಗಲ್ಲ ಅಂತ ನಮ್ಮ ಅಮ್ಮಂದು ಮತ್ತು ನಮ್ಮ ಅಣ್ಣಂದು ಅಭಿಪ್ರಾಯ. ತುಂಬ ಕಟ್ಟು ಮಾತಾಡೋಕ್ಕಾಗಲ್ಲ, ಯಾಕಂದ್ರೆ ಎಲ್ಲರೂ ಅವ್ರವ್ರ ಆ್ಯಂಗಲಿಂದನೇ ಯೋಚನೆ ಮಾಡ್ತಿರ್ತಾರೆ. ಬಟ್ ನೀನು ಮಾಡಿದ ತಪ್ಪು ಅಂತ ಯಾರು ಅದನ್ನ ರಿಸೀವ್ ಮಾಡ್ಕೊಳಕ್ಕೆ ರೆಡಿ ಇರಲ್ಲ. ಸೊ ನೀ ಆ ಥರನೇ ಮಾತಾಡೋದು. ಸೊ ನಿನಗೆ ಕಷ್ಟ ಇಂಡಸ್ಟ್ರಿಲಿ ವರ್ಕೌಟ್ ಆಗೋದು. ಇಲ್ಲಿ ಹೆಂಗೆ ಅಂದರೆ ಎಲ್ಲರಿಗೂ ತೃಪ್ತಿ ಪಡಿಸ್ಕೊಂಡು ಎಲ್ಲರಿಗೂ ಅಣ್ಣ ಅಪ್ಪ ಅಂತ ಹೇಳ್ಕೊಂಡು ಹೋದವ್ರು ಮಾತ್ರ ಇಂಡಸ್ಟ್ರಿಲಿ ಆಗೋದು. ಸೊ ಇವನ ಕೈಲಿ ಆಗಲ್ಲ ಇಂಡಸ್ಟ್ರಿಲಿ. ಸೊ ಇವನು ನನಗೆ ಚಿಕ್ಕದಲ್ಲಿ ತುಂಬ ದೊಡ್ಡ ಆಸೆ ಇದ್ದಿದ್ದು, ತುಂಬ ಚಿಕ್ಕವನಾಗಿದ್ದಾಗ ಏರ್ಫೋರ್ಸ್ ಪೈಲಟ್ ಆಗಬೇಕು ಅಂತ. ಸೊ ಅದು ಇಂಟೆನ್ಷನ್ ಇಟ್ಕೊಂಡೇ ಇದ್ದೆ. ಆಮೇಲೆ ಸ್ವಲ್ಪ ದಿನ ಒಂದು ಹೈಸ್ಕೂಲ್ಗೆ ಬರೋಷ್ಟರಲ್ಲಿ ಬೇಡ, ನಾವು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರೋಣ. ಅಂದರೆ ಡಿಫೆನ್ಸ್ಗೆ ಹೋಗ್ಬಿಟ್ರೆ ಫ್ಯಾಮಿಲಿನೆಲ್ಲ ಬಿಟ್ಟು ಹೋಗ್ಬೇಕಾಗತ್ತೆ. ಸೊ ಸ್ವಲ್ಪ ಅಟ್ಯಾಚ್ಮೆಂಟ್ ಫ್ಯಾಮಿಲಿ ಜೊತೆಲಿ. ಸೊ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಾದರೆ ಫ್ಯಾಮಿಲಿ ಜೊತೆಲಿ ಎತ್ಕೊಂಡು ಏನಾರ ಒಂದು ಇದು ವರ್ಕ್ ಮಾಡ್ಬೋದಲ್ಲ ಅಂತ ಅನ್ಕೊಂಡು. ಟ್ರೈ ಮಾಡಿದ್ದೀರಾ ಪೊಲೀಸ್ಗೆ? ಆ್ಯಕ್ಚುಲಿ ಆಗಿತ್ತು. ನನ್ನ ಗ್ರ್ಯಾಜುಯೇಷನ್ ಮುಗಿದಾಗ ನಮ್ಮಮ್ಮ ಇದೆಲ್ಲ ಮೈಂಡಲ್ಲಿ ಇಟ್ಕೊಂಡು ಇವ್ನು ಸಿನಿಮಾಗೆ ವರ್ಕೌಟ್ ಆಗಲ್ಲ, ಸೊ ಇವ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಆಸೆ ಇತ್ತಲ್ಲ, ಸೊ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇರಿಸ್ಬೋಣ ಅಂದ್ಬಿಟ್ಟು. ಆಗ ನಾನು ಡಿಗ್ರಿ ಕಂಪ್ಲೀಟ್ ಆಗಿದ್ದು 1999 ಗ್ರ್ಯಾಜುಯೇಷನ್ BSc ಕಂಪ್ಯೂಟರ್ ಸೈನ್ಸ್ ಕಂಪ್ಲೀಟ್ ಮಾಡಿದೆ. ಕಂಪ್ಲೀಟ್ ಆಗಿದ ತಕ್ಷಣ 2000 ಕಾಲ್ ಫಾರ್ಮ್ ಆಯಿತು ಇದಕ್ಕೆ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ. ಸೊ ಅಪ್ಲಿಕೇಶನ್ ಎಲ್ಲ ಕೊಡ್ತಾಯಿದ್ರು, ತೊಗೋತಾಯಿದ್ರು, ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಆಗ್ತಾಯಿದ್ರು. ನಂಗೆ ಗೊತ್ತಿದ್ದು ಮನೇಲಿ ಹೇಳಿರಲಿಲ್ಲ ನಾನು. ಎಲ್ಲ ಆಮೇಲೆ ಅಲ್ಲಿಗೆ ತಳ್ಬಿಡ್ತಾರೆ, ನಂಗೆ ಸಿನಿಮಾ ಮಾಡೋಕ್ಕೆ ಬಿಡಲ್ಲ ಇವರು ಅಂದ್ಬಿಟ್ಟು. ಸೊ ಆಮೇಲಿಂದ ನೋಡಿದ್ರೆ ನಮ್ಮಮ್ಮ ಎಲ್ಲಿಂದನೋ ಲಾಸ್ಟ್ ಡೇಟ್ ಆಗೋಯ್ತು. ಆದ್ರೂ ಅಪ್ಲಿಕೇಶನ್ ಎಲ್ಲೋ ಯಾರಿಗೋ ರಿಕ್ವೆಸ್ಟ್ ಮಾಡಿ ಒಂದು ಅಪ್ಲಿಕೇಶನ್ ತರಿಸಿದ್ರು. ಎಲ್ಲ ಮೈಸೂರಲ್ಲಂತೂ ಎಲ್ಲೆಲ್ಲಿ ಅಪ್ಲಿಕೇಶನ್ ಕೊಡ್ತು ಎಲ್ಲ ಕಡೆ ಖಾಲಿ ಆಗೋಗಿತ್ತು. ನಂಗೆ ಖುಷಿ, ಸದ್ಯ ನಂಗೆ ಸಿಕ್ಕಿಲ್ಲ ಅಂತ. ಬಟ್ ನಮ್ಮಮ್ಮ ಎಲ್ಲಿಂದ ಅಪ್ಲಿಕೇಶನ್ ತರಿಸಿ ಅಪ್ಲಿಕೇಶನ್ ಫಿಲ್ ಮಾಡಿಸಿ ಪೋಸ್ಟ್ ಮಾಡಿಸಿದ್ರು. ಇಲ್ಲಿ ಬೆಂಗಳೂರಿಗೆ ಬಂದ್ರೆ ನಿಮ್ಮ ಅಮ್ಮ ಫೋರ್ಸ್ಫುಲ್ ಆಗಿ ಮಾಡಿದ್ರು, ನಿಮಗಂತೂ ಪೊಲೀಸ್ ಆಗಿಲ್ಲ? ಇಲ್ಲ, ಇರಲಿ. ಅಲ್ಲೋದೆ, ಅಲ್ಲಿ ಹೋಗಿದ ತಕ್ಷಣ ಆಮೇಲೆ ಫಿಸಿಕಲ್ ಟೆಸ್ಟಲ್ಲಿ ಅಟ್ಲೀಸ್ಟ್ 3 ಥರ ಟೆಸ್ಟ್ ಇತ್ತಲ್ಲಿ. ಒಂದು ಫಿಸಿಕಲ್ಲು, ಇನ್ನೊಂದು ರಿಟರ್ನ್ ಟೆಸ್ಟ್, ಆಮೇಲೆ ಪರ್ಸ್ನಲ್ ಇಂಟರ್ವ್ಯೂ.
ಸೊ ಯಾವ್ದಾರು ಒಂದ್ರಲ್ಲಾರು ಫೇಲ್ ಆಗ್ಬಿಡೋಣ ಬಿಡು, ಇನ್ನೇನು ನಮ್ಮ ಅಮ್ಮನಿಗೆ ಏನು ಇದು ಮಾಡೋದು ಗೊತ್ತಿಲ್ಲ ಅದು ಹೆಂಗೆ ಅಂತ. ಫಿಸಿಕಲ್ ಟೆಸ್ಟಲ್ಲಂತೂ ಆ ಕಾಂಪಿಟೇಷನ್ ಮೈಂಡ್ ಬಂದ್ಬಿಡುತ್ತಲ್ಲ, ಎಲ್ಲರೂ ಲೈನಲ್ಲಿ ನಿಂತಿರ್ತಾರೆ, ಅಲ್ಲಿ ರನ್ನಿಂಗ್ ರೇಸ್ 100 ಮೀಟರ್ಸ್ನ 11 ಸೆಕೆಂಡಲ್ಲಿ ಓಡಬೇಕು, ಆಮೇಲೆ 1 ಕಿಲೋಮೀಟರ್ನ 11 ನಿಮಿಷದಲ್ಲಿ ಓಡಬೇಕು, ಆ ಥರ ಎಲ್ಲ 6 ನಿಮಿಷದಲ್ಲಿ. ಸೊ ಇವೆಲ್ಲ ಇದ್ದಾಗ ಲಾಂಗ್ ಜಂಪ್ ಅವೆಲ್ಲ ಇದ್ದಾಗ ಕಾಂಪಿಟೇಷನ್ ಒಬ್ಬ ಐಕ್ರನ್ನ ನಾವನ್ಕಿಂತ ಬೆಟರ್ ಮಾಡಬೇಕು ಅನ್ಸ್ಬಿಡುತ್ತಲ್ಲ. ಸೊ ಆ ರೀತಿಲಿ ಮಾಡ್ಬಿಟ್ಟು ಪಾಸ್ ಆಗೋಯ್ತು ನಂದು ಫಿಸಿಕಲ್. ಸೊ ಈಗ ಏನು ಮಾಡಲಿ ಅನ್ನೋ ರಿಟರ್ನ್ ಟೆಸ್ಟ್ ಬಂತು. ಸೊ ರಿಟರ್ನ್ ಟೆಸ್ಟ್ಗೆ ಹೋಗ್ಬೇಕಾದ್ರೆ ನಾವು ಅಮ್ಮ ಮನೆಯಲ್ಲೆಲ್ಲ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಆಣೆ ಹಾಕ್ಸ್ಕೊಂಡು ಕರೆಕ್ಟಾಗಿ ಬರಿತೀನಿ ಅಂತ ಹೇಳಿ ನಿನ್ನ ಪ್ರಾಮಿಸ್ ಮಾಡೋಬೇಕು ನನ್ನ ಮೇಲೆ ಅಂತೆಲ್ಲ ಆಣೆ ಮಾಡಿಸ್ಕೊಂಡು ಹೋಗಿ ಅದು ಪಾಸ್ ಆಗೋಯ್ತು. ಸೊ ಇನ್ನು ಪರ್ಸ್ನಲ್ ಇಂಟರ್ವ್ಯೂ ಹೆಂಗಾರು ಸರಿ ನಾವು ಅಮ್ಮ ಸೇರಿಸ್ಬಿಡ್ತಾರೆ ಅಂತ ಫಿಕ್ಸು. ಸೊ ಹೆಂಗೆ ಮಾಡಲಿ ಅಂತ ಆಲ್ಮೋಸ್ಟ್ 1 ತಿಂಗಳು ಟೈಮ್ ತೊಗೊಂಡಿದ್ದೆ ನಾವು ಅಮ್ಮಂದು ಮೈಂಡ್ನ ಬ್ರೈನ್ ವಾಶ್ ಮಾಡೋಕ್ಕೆ. ಇಲ್ಲಮ್ಮ ನಂಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲ್ಲ, ಕಷ್ಟ ಆಗುತ್ತೆ. ಯಾಕಂದರೆ ನಾನು ಈಗ ಇಲ್ಲಿ ಹೆಂಗಿದ್ದೀನಿ ಅಲ್ಲೂ ಹಂಗೆ ಇರ್ತೀನಿ. ಅಕಸ್ಮಾತ್ ಒಬ್ಬ ಆಫೀಸರು ಏನೋ ಒಂದು ಡ್ಯೂಟಿ ಸರಿಯಾಗಿ ಮಾಡಿಲ್ಲ ಅಂತ ಏನೋ ಒಂದು ಸಣ್ಣ ತಪ್ಪು ಅಂತ ಅನಿಸ್ತು, ನಾನು ಅವ್ನಿಗೆ ಹೇಳ್ಬಿಟ್ಟು ಆಮೇಲೆ ಇಲ್ಲ ನನ್ನ ಕೆಲಸದಿಂದ ನಾನು ರಿಸೈನ್ ಮಾಡಬೇಕಾಗುತ್ತೆ, ಇಲ್ಲ ನನ್ನ ಸಸ್ಪೆಂಡ್ ಮಾಡ್ತಾರೆ. ಸೊ ಕಷ್ಟ ಆಗಲ್ಲ, ಇಲ್ಲಿ ವರ್ಕೌಟ್ ಆಗಲ್ಲ, ನಾನು ಹೆಂಗೋ ನಂಗೆ ಬಿಟ್ಬಿಡು, ನಾನು ಸಿನಿಮಾ ಲ್ಯಾಂಡಲ್ಲಿ ಇರಬೇಕು ಅಂದಾಗ ಆಮೇಲೆ ಒಂದು ಲಾಸ್ಟ್ ಒಂದು ಪೀಕ್ ಹೋದ್ಮೇಲೆ ಆಮೇಲೆ ನಮ್ಮ ಅಮ್ಮ ಬಿಟ್ಬಿಟ್ರು. ಆಯ್ತು ಅವ್ನಿಗೆ ತುಂಬ ಇಂಟ್ರೆಸ್ಟ್ ಏನಿದೆ, ಆಮೇಲೆ ಜೀವನ ಇಡೀ ಕೊರಗ್ತಾ ಕೂತ್ಕೊಬಿಡ್ತಾನೆ, ಸಿನಿಮಾಲಿಲ್ಲ ನಾನು ಅನ್ನೋದು ಅಂದ್ಬಿಟ್ಟು ಬಿಟ್ಬಿಟ್ರು. ಸರಿ ಆಯ್ತು ಸಿನಿಮಾನೇ ಮಾಡ್ಕೊ ಅಂತ. ಬಟ್ ದರ್ಶನ್ ಅವರಿಗೆ ಸಿನಿಮಾ ಮಾಡ್ತೀನಿ ಅಂದ್ರೆ ನಿಮ್ಮ ಅಮ್ಮ ಏನೋ ಅಂದಿಲ್ವಾ, ನಾನು ಸಿನಿಮಾಕ್ಕೆ ಹೋಗ್ತೀನಿ ಹೀರೋ ಆಗ್ತೀನಿ ಅಂದಾಗ? ನಮ್ಮ ಅಮ್ಮನಿಗೆ ತುಂಬ ಇಷ್ಟ ಆಯಿತು. ಓಕೆ. ನಮ್ಮ ತಂದೆಗೆ ಇಷ್ಟ ಇರಲಿಲ್ಲ ದರ್ಶನ್ ಆಗಲಿ ನಾನಾಗಲಿ ಸಿನಿಮಾಗೆ ಬರೋದು. ಯಾಕಂದರೆ ಸಿನಿಮಾ ಅವ್ರಿಗೆ ತುಂಬ ಕಷ್ಟ ಆಯ್ತು ಅವಾಗ, ಅದಕ್ಕಿಂತ ಇವಾಗ ಕಷ್ಟ ಇದೆ. ಬಟ್ ಈಗೇನಂದರೆ ಇನ್ನೊಂದೇನಂದ್ರೆ ಅವಾಗ ರೆಮ್ಯುನರೇಷನ್ ಜಾಸ್ತಿ ಸಿಗ್ತಾ ಇರಲ್ಲ. ಈಗ ಒಂದು ಸಿನಿಮಾ ಅಲ್ಲಿ ಕೆರಿಯರ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಯ್ತು ಅವಾಗ. ಅಂಥದ್ರಲ್ಲೂ ನಮ್ಮ ತಂದೆ ಎಲ್ಲ ಮಾಡಿ ಮೈಸೂರಲ್ಲಿ ನಮ್ಗೊಂದು ಮನೆ ಕಟ್ಟಿರೋದು ದೊಡ್ಡ ವಿಚಾರ. ಯಾಕಂದರೆ ಹೈಯರ್ ಮಿಡಲ್ ಕ್ಲಾಸ್ ಲೆವೆಲ್ಗೂ ಹೋಗಿಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಫೇ ನಾವು ಲೀಡ್ ಮಾಡಿತ್ತಿದ್ದು. ಅಂದರೆ ಎಲ್ಲ ಹಠವಾದಿಗಳು ಏನೋ ಒಂದು ಮಾಡ್ತೀವಿ ಅಂತ ಒಂದು ಫ್ಯಾಮಿಲಿ ನಿಮ್ಮದು. ಸೊ ಅವಾಗ ಅದೇ ಆ ಥರ ನಮ್ಮಪ್ಪ ಇದ್ದು ಇಂಡಸ್ಟ್ರಿಗೆ ಬೇಡ ಕಷ್ಟ ಆಗುತ್ತೆ, ಮತ್ತೆ ಅವರು ನಾನು ಮಾಡಿರೋ ಹೆಸರನ್ನ ನನ್ನ ಮಕ್ಕಳೆಲ್ಲ ಆಳ್ಗೀಳ್ ಮಾಡ್ಬಿಟ್ರೆ ಮಾಡ್ತಾರೆ. ಯಾಕಂದರೆ ಒಂದಷ್ಟು ಎಕ್ಸಾಂಪಲ್ಸ್ ಇತ್ತು, ದೊಡ್ಡ ಕಲಾವಿದ್ರ ಮಕ್ಕಳು ಇಂಡಸ್ಟ್ರಿಯಲ್ಲಿ ಸರ್ವೈವೇ ಆಗಿಲ್ಲ. ಹೌದು, ಒಂದು ಬೆರಳೆಣಿಕೆ ಅಷ್ಟೇ ಇವಾಗ ಇಂಡಸ್ಟ್ರಿಯಲ್ಲಿ ಸರ್ವೈವ್ ಆಗಿರೋದು ಎಷ್ಟೊಂದು ಜನ. ಸೊ ಆ ರೀತಿಲಿ ಆಗ್ಬಿಡುತ್ತೆ, ಸೊ ನನ್ನ ಮಕ್ಕಳದು ಹಿಂಗೆ ಆಗ್ಬಿಡುತ್ತೆ ಅಂದ್ಬಿಟ್ಟು. ಮತ್ತು ಇನ್ನೊಂದೇನಂದ್ರೆ ನಮ್ಮ ತಂದೆ, ನಾನು ಸೆಕೆಂಡ್ ಇಯರ್ PUC ನಮ್ಮ ತಂದೆ ಎಕ್ಸ್ಪೈರ್ ಆಗಿದ್ದು 95 ಅಕ್ಟೋಬರ್ 16 ನಮ್ಮ ತಂದೆ ಎಕ್ಸ್ಪೈರ್ ಆಗಿದ್ದು. ಅವಾಗ ನಾನು ಸೆಕೆಂಡ್ ಇಯರಲ್ಲಿದ್ದೆ. ಸೊ ಅದೆಲ್ಲ ಆಗಿ ನಮ್ಮ ತಾಯಿಗೆ ಇನ್ನೊಂದು ಏನು ಯೋಚನೆ ಅಂದರೆ, ಕಲಾವಿದರು ಹೆಣ್ಮಕ್ಳಿಗೆ ಮದುವೆ ಆಗಲ್ಲ, ತುಂಬ ಲೇಟ್ ಆಗ್ಬಿಡುತ್ತೆ. ಅಕಸ್ಮಾತ್ ನಾನು ಬಿಟ್ಬಿಟ್ರೆ ನನ್ನ ಮಗಳಿಗೆ ಮದುವೆ ಆಗಲ್ಲ ಅಂದ್ಕೊಂಡು ತುಂಬ ಕಷ್ಟಪಟ್ಟು ಮನೇನ ಲೀಸ್ಗೆ ಹಾಕಿ ಅದೇ ಇದರಲ್ಲಿ ನಾವು ಅಕ್ಕನ ಮದುವೆ ಮಾಡಿದ್ವಿ. ನಮ್ಮಮ್ಮ ಯಾವಾಗಲೂ ಈಗಲೂ ಹೇಳ್ತಿರ್ತಾರೆ ನನಗೆ ಮೊದಲನೇ ಮಗನೇ ನನ್ನ ಮನೆ ಅಂತ. ಯಾಕಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಈಗ ನಮ್ಮ ಅಕ್ಕನ ಮದುವೆ ಆದಮೇಲಿಂದ ನಾವು ಬೆಂಗಳೂರು ಬರಬೇಕಾದ್ರೆ ಇದು 2 ಫ್ಲೋರ್ ಇರೋದು, ಗ್ರೌಂಡ್ ಫ್ಲೋರ್ ಒಂದು, ಫಸ್ಟ್ ಫ್ಲೋರ್ ಒಂದು. ಅಂದರೆ ನಮ್ಮ ಅಪ್ಪ ಅವಾಗ ನಮ್ಮಮ್ಮ ಕಟ್ಟಿಸ್ಬೇಕಾದ್ರೆ ಒಂದು ಫ್ಲೋರ್ ಒಬ್ಬ ಮಗನಿಗೆ, ಇನ್ನೊಂದು ಫ್ಲೋರ್ ಇನ್ನೊಂದು ಮಗನಿಗೆ ಅಂತ. ಹಿಂದ್ಗಡೆ ಜಾಗ ಬಿಟ್ಟಿದ್ವಿ ಆ ಸೈಟಲ್ಲಿ. ಆ ಸೈಟಲ್ಲಿ ಅವಾಗಲ್ಲಿ ಇಲ್ಲೊಂದು ಔಟ್ ಹೌಸ್ ಕಟ್ಬಿಟ್ಟು ನಮ್ಗೆ ಅದು ಹೇಳ್ತಿದ್ದು, ನೀವು ದುಡ್ಡು ಸಂಪಾದನೆ ಮಾಡಿ ಔಟ್ ಹೌಸ್ ಕಟ್ಬಿಟ್ಟು ನಿಮ್ಮ ಅಕ್ಕನಿಗೆ ಬಿಟ್ಕೊಡ್ಬೇಕದ್ನ ಅಂತ ನಮ್ಮಮ್ಮ ಕಂಡೀಷನ್ ಹಾಕಿದ್ರು. ಬಟ್ ಅದು ಪಾಪ ದರ್ಶನ್ ಒಬ್ಬನೇ ಕಟ್ಸ್ಕೊಟ್ಟ. ಸೊ ಆ ಥರ ಇದ್ದಾಗ ಮೇಲ್ಗಡೆ ಮನೆ ಲೀಸ್ಗೆ ಹಾಕ್ಬಿಟ್ಟು ನಮ್ಮ ಅಕ್ಕನ ಮದುವೆ ಮಾಡಿದ್ವಿ, ಕೆಳಗಡೆ ಮನೆ ಲೀಸ್ಗೆ ಹಾಕ್ಬಿಟ್ಟು ಅದೇ ದುಡ್ಡು ತೊಗೊಂಡು ಬೆಂಗಳೂರಿಗೆ ಬಂದಿದ್ದು ನಾವು, ಇಲ್ಲೊಂದು ಮನೆ ಮಾಡ್ಕೊಂಡಿರ್ಬೇಕು ಅಂತ. ಸೊ ಇಷ್ಟೆಲ್ಲ ಆಗಿರ್ಬೇಕಾದ್ರೆ ನೀವು ಇಂಡಸ್ಟ್ರಿಗೆ ಎಂಟ್ರಿ ಆಗ್ಬೇಕಾರೆ ದರ್ಶನ್ ಬೆಳೆದಿದ್ರು, ಹೆಸರು ಮಾಡಿದ್ರು. ಸೊ ಅದು ಈಸಿ ಆಗಿತ್ತು, ಯಾಕಂದ್ರೆ ದರ್ಶನ್ ಕಷ್ಟಪಟ್ಟು ಲೈಟ್ ಬಾಯ್ ಕೆಲಸ ಮಾಡಿ ಅಸಿಸ್ಟೆಂಟ್ ಆಗಿ ಮಾಡಿ ಎಲ್ಲ ಬೆಳೆದು ಸಕ್ಸಸ್ ಆದ್ರು, ಗೆದ್ರು. ಸೊ ಎಕ್ಸಾಂಪಲ್ ನಿಮ್ಮ ಮನೇಲೇ ಇರ್ಬೇಕಾದ್ರೆ ನಿಮ್ಗೆ ಯಾಕೆ ಬೇಡ ಅಂದ್ರು? ಮತ್ತೆ ಅಲ್ಲ ಅಂದ್ರೆ ಬೆಳ್ದಿಯಾನೆ, ನೀನು ಬೆಳಿತೀಯ ಕಷ್ಟಪಟ್ಟು ಅಂತ. ಅಂದ್ರೆ ಇವಾಗ ಹೆಂಗೆ ಅಂದ್ರೆ ಈಗ ದಿನಕರ್ ಕೆನಾಟ್ ಬಿ ಅನ್ ಆಕ್ಟರ್. ಅಂದ್ರೆ ಈಗ ಆಕ್ಟಿಂಗ್ ಅಲ್ಲಿ ಇಷ್ಟನೇ ಇರ್ಲಿಲ್ವಾ? ಹಾಗಾದ್ರೆ ಆಕ್ಟಿಂಗ್ ಬಗ್ಗೆ ನಂಗೆ ಇಂಟ್ರೆಸ್ಟೇ ಇರಲಿಲ್ಲ ಫಸ್ಟ್ ನಾನು. ಸೊ ದರ್ಶನ್ ಅವ್ರನ್ನ ನೋಡಿ ಅವರು ಹೀರೋ ಆದ್ರು. ಅಂದ್ರೆ ನಾನೇನು ಅಂದ್ರೆ ಅವಾಗ ಥಿಂಕಿಂಗ್ ಏನು ಅಂದ್ರೆ, ಒಬ್ಬ ಕಲಾವಿದ ಆಗ್ಬೇಕು ಅಂದ್ರೆ ಫಿಲಮ್ ಅಲ್ಲಿ ಕಲಾವಿದ ಅಂದ್ರೆ ಹೀರೋ ಅಷ್ಟೇ ಅನ್ಕೋತಾ ಇದ್ದು, ಒಬ್ಬ ವಿಲನ್ ಆಗಿರ್ಬೇಕು ಆತರ ಏನಿಲ್ಲ. ಸೊ ದರ್ಶನ್ಗೆ ಅದಿರಲ್ಲ, ನಾನು ಹೀರೋ ಆಗ್ತೀನಿ, ನಾನು ಹೀರೋ ಆಗಿರ್ಬೇಕು, ಅವ್ನು ಕಲಾವಿದ ಆಗ್ಬೇಕು ಅಂತ ಅನ್ಕೊಂಡಿದ್ದ. ಬಟ್ ಅದೃಷ್ಟ ಹೀರೋ ಆಗ್ಬಿಟ್ಟ. ಆಕ್ಚುಲಿ ಅವನು ಹೀರೋ ಆಗೋಕೆ 5 ವರ್ಷದಲ್ಲಿ ಬರೀ 7 ಸಿನಿಮಾ ಮಾಡಿದ್ದು, ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ಗಳು ಮಾಡ್ಕೊಂಡು. 2000 ಅವ್ನು ಮೆಜೆಸ್ಟಿಕ್ ಅಂತ ಒಂದು ಸಿನಿಮಾ ಸಿಕ್ಕಿ ಹೀರೋ ಆಗಿದೆ. ಸತಿ ಏನೋ ಒಂದು ಅವಕಾಶ ಸಿಕ್ತು ನಂಗೆ ದರ್ಶನ್ ಜೊತೆ ಶೂಟಿಂಗ್ ಸ್ಪಾಟ್ಗೆ ಹೋಗೋದು. ಅಂದರೆ ಅವ್ನು ಶೂಟಿಂಗ್ ಸ್ಪಾಟಲ್ಲ, ಯಾವುದೋ ಬೇರೆದು ಅವ್ನು ಚಾನ್ಸ್ ಕೇಳ್ಕೊಂಡು ಹೋಗ್ಬೇಕಿತ್ತು. ಅಲ್ಲಿ BC ಗೌರಿಶಂಕರ್ ಅವರಿದ್ದರು. ಐ ಥಿಂಕ್ ಕೋತಿಗಳು ಒಂದು 2 days ಏನೋ ಆಗಿತ್ತು ಅನ್ಸೋ ಶೂಟಿಂಗು ಅಲ್ಲಿ. ಆಗ ಹೋಗ್ಬಿಟ್ಟು ಗೌರಿ ಸರ್ ಕೇಳಿದೆ, ಏನು ಮಾಡ್ತಿದ್ದೀರಾ ನೀವು ಹಂಗೆ ಹಿಂಗೆ ಅಂತ. ನನಗೆ ದರ್ಶನ್ ಹತ್ರ ಮಾತಾದ್ಮೇಲೆ ನನಗೆ ಕೇಳಿದ್ರು. ನಾನು ಅಂದೆ, ಸರ್ ಇಂಡಸ್ಟ್ರಿಗೆ ಬರ್ಬೇಕಂತ ತುಂಬ ಆಸೆ ಇದೆ ಸರ್. ನೀವು ಇಂಡಸ್ಟ್ರಿಗೆ ಬರೋಣ ಅಂತಿದ್ರೆ, ಓಕೆ ಗುಡ್. ಬಟ್ ನಿಮ್ಮ ಹತ್ರನೇ ಅವಕಾಶ ಸಿಕ್ಕಿದ್ರೆ ಒಳ್ಳೇದು ಸರ್. ಏನು ರೀ ನಿಮ್ಮ ಅಣ್ಣನ ನನ್ನ ಹತ್ರನೇ ಕೆಲಸ ಮಾಡಿ ನೀವು ಇಲ್ಲೇನು ಇದನ್ನ ನಿಮ್ಮ ಅಣ್ಣನ ರೂಟ್ನೇ ಫಾಲೋ ಮಾಡೋಣ ಅಂತಿದ್ರ ಅಂತ. ಇಲ್ಲ ಸರ್, ನಾನು ಆ್ಯಕ್ಟರ್ ಆಗಬೇಕು ಅಂತಿಲ್ಲ, ನಾನು ಒಬ್ಬ ಡೈರೆಕ್ಟರ್ ಆಗಬೇಕು ಅಂತಿರೋದು. ನಾನು ನಿಮ್ಮ ಹತ್ರ ಫೋಟೋಗ್ರಫಿ ಬಗ್ಗೆ ಎಷ್ಟು ಬೇಕು ನನಗೆ ನಾಲೆಜ್ ತಿಳ್ಕೊಂಡ್ಮೇಲೆ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೋಗ್ತೀನಿ ಅಂದ್ಬಿಟ್ಟು. ಹಂಗೆ ಹೇಳಿದ ತಕ್ಷಣ ಪಕ್ಕದಲ್ಲಿ ಉಮಾಶ್ರೀ ಅವರಿದ್ದರು. ಅವರು ಕರೆದ್ರು, ಏನಪ್ಪ ಕೆಲ್ಸಕ್ಕೆ ಸೇರ್ಬೇಕಾದ್ರೆ ಬಿಡೋ ವಿಚಾರ ಮಾತಾಡ್ತಿದ್ಯಾ ಅಂತ.
ನಾನು ಇಲ್ಲಮ್ಮ ನನ್ನ ಇಂಟೆನ್ಷನ್ ಇರೋದು ಅದು, ಸೊ ಅದನ್ನ ಹೇಳಿದೆ. ಅದು ಆಮೇಲೆ ಅವರಂದ್ರು ಇಲ್ಲಪ್ಪ ನನ್ನ ಹತ್ರ ಈಗ ಹೇಗಿದ್ರು 3 ಜನ ಅಸಿಸ್ಟೆಂಟ್ಸ್ ಇದ್ದಾರೆ, ಯಾರೋ ಬಿಟ್ಟೋದ್ರೆ ನಿಂಗೆ ಹೇಳ್ತೀನಿ ನಾನು ಅಂತ. ಆ ಟೈಮಲ್ಲಿ ಇಲ್ಲ ಆ್ಯಕ್ಚುಲಿ ದರ್ಶನ್ ಅಲ್ಲಿಗೆ ಹೋಗಿದ್ದು ಮೆಜೆಸ್ಟಿಕ್ ಅನೌನ್ಸ್ ಆಗಿತ್ತು ಅವನು. ಸೊ ಗೌರಿ ಸರ್ ಹತ್ರ ಫಸ್ಟ್ ಬಂದಿದ್ದಾನೆ, ಅವ್ರ ಆಶೀರ್ವಾದ ತೊಗೊಂಡೋಗೋಣ ಅಂತ ಅವನು ಹೋಗಿದ್ದು. ಜೊತೆಲಿ ನಾನು ಬರ್ತೀನಿ ಅಂತ ಹೋಗ್ಬಿಟ್ಟು ನಾನು ನಮ್ಮ ಬೇಳೆನೂ ಬೈಸ್ಕೊಳ್ತೀವಿ ಹೆಂಗೆ ಮಾತಾಡ್ಕೊಂಡು. ಸೊ ಹಂಗೆ ಹೇಳಿದ್ಮೇಲೆ ಸರಿ ಅವರು ಹೇಳ್ತೀನಿ ನಾನು ಅಂತ ಹೇಳಿದ್ರು. ಏನೋ ಗೊತ್ತಿಲ್ಲ, ನನ್ನ ಅದೃಷ್ಟ ಅನ್ಸುತ್ತೆ 3 ಡೇಸಿಗೆ ತಿರ್ಗಾ ಫೋನ್ ಬಂದು ನನಗೆ, ಎಲ್ಲರೂ ಇದ್ದೀರಾ ನೀವು ಅಂದರು. ಸರ್ ಈ ಥರ ಶನಿವಾರ ಸಂತೆಯಲ್ಲಿದ್ದೀನಿ, ನಮ್ಮ ಚಿಕ್ಕಮ್ಮನ ಮನೆಗೆ ಬಂದಿದ್ದೀವಿ, ಇಲ್ಲಿಂದ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಪೊನ್ನಂಪೇಟೆಗೆ, ಇನ್ನೊಂದು 4-5 ಡೇಸಲ್ಲಿ ಬಂದ್ಬಿಡ್ತೀನಿ ಸರ್ ಬೆಂಗಳೂರಿಗೆ. ಇಲ್ಲ ನಾವು ನಾಳೆ ಇದು ಕುಶಾಲನಗರಕ್ಕೆ ಶಿಫ್ಟ್ ಆಗ್ತಿದ್ವಿ, ಸಾಂಗ್ ಶೂಟಿಂಗ್ ಇದೆ, ಸೊ ನೀವು ಬಂದ್ಬಿಡಿ ಅಲ್ಲಿಗೆ ಅಂತ. ಶನಿವಾರ ಸಂತೆಯಿಂದ ಜಸ್ಟ್ 30 ಕಿಲೋಮೀಟರ್ಸು. ಸೊ ಅಲ್ಲಿ ಆಯಿತು ಅಂದ್ಬಿಟ್ಟು ನಾವು ಊರಿಗೆ ಹೋಗ್ಬೇಕು ಅಂದಿದ್ದು. ತಿರ್ಗಾ ವಾಪಸ್ ಬಸ್ ಸ್ಟ್ಯಾಂಡಿಂದ ವಾಪಸ್ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿ ಎಲ್ಲರೂ ಅವತ್ತಲ್ಲಿ ಅಲ್ಲೇ ಇದ್ಬಿಟ್ಟು ನೆಕ್ಸ್ಟ್ ಡೇ ಅವರು ಕೂರ್ಗೆ ಹೋದ್ರು, ನಾನು ಕುಶಾಲನಗರಕ್ಕೆ ಹೋದೆ. ಸೊ ಅಲ್ಲಿಂದ ಕೆರಿಯರ್ ಸಿನಿಮಾಗೆ ಎಂಟ್ರಿ ಆದ್ವಿ. ಗೌರಿ ಸರ್ ಹತ್ರ ಕೆಲಸ ಇಲ್ಲ ಅಂದಾಗ ಒಂದು ದರ್ಶನ್ ಒಂದು ಸಿನಿಮಾ, ದರ್ಶನ್ ಅಂತ ಒಂದು ಸಿನಿಮಾ ಮಾಡ್ದ. ದರ್ಶನ್ ಅಂತ ಅದರಲ್ಲಿ ಇವರು ಏನು ರಮೇಶ್ ಕಿಟ್ಟಿ ಅಂದ್ಬಿಟ್ಟು ಡೈರೆಕ್ಟ್ರು, ಅವ್ರ ಹತ್ರ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಫಸ್ಟ್ ಸಿನಿಮಾ ಅಲ್ಲಿ ಕೆಲಸ ಮಾಡಿದೆ.